ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಮದುವೆಗೂ ಮುಂಚೆ ಅರಿಶಿನ ಶಾಸ್ತ್ರವನ್ನು ಯಾಕೆ ಮಾಡ್ತಾರೆ? ಹಳದಿ ಶಾಸ್ತ್ರದ ಆಧ್ಯಾತ್ಮಿಕ ಹಾಗೆ ವೈಜ್ಞಾನಿಕ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮದುವೆ ಅಂತ ಅಂದರೆ ಕೇವಲ ಇಬ್ಬರ ಸಂಗಮವಲ್ಲ, ಅದೊಂದು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ ಮತ್ತು ಆಶೀರ್ವಾದಗಳ ಸಂಗಮ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ಮದುವೆಗೆ ಮುನ್ನ ವಧುವರರಿಗೆ ಅರಿಶಿನವನ್ನು ಹಚ್ಚಲೇಬೇಕೆಂದು ಯಾಕೆ ಹೇಳ್ತಾರೆ? ಅರಿಶಿನ ಇಲ್ಲದೆ ಮದುವೆ ಅಪೂರ್ಣ ಎನ್ನುವ ಮಾತಿನ ಹಿಂದಿನ ಅರ್ಥ ಏನು? ಇದು ಕೇವಲ ಸಂಪ್ರದಾಯವೋ ಅಥವಾ ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯಗಳಿವೆಯೋ? ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮದುವೆಗೂ ಮುನ್ನ ಮಾಡುವ ಹಳದಿ ಅಥವಾ ಅರಿಶಿನ ಶಾಸ್ತ್ರದ ಮಹತ್ವ ಏನು? ಅದರ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥವೇನು? ಹಾಗೆ ನಮ್ಮ ಹಿರಿಯರು ಈ ಸಂಪ್ರದಾಯವನ್ನು ಯಾಕೆ ಇಂದಿಗೂ ಕೂಡ ಉಳಿಸಿಕೊಂಡಿದ್ದಾರೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮದುವೆಗೂ ಒಂದೆರಡು ದಿನಗಳ ಮೊದಲು ಮಾಡುವ ಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅರಿಶಿನ ಅಥವಾ ಹಳದಿ ಶಾಸ್ತ್ರ. ನಮ್ಮ ಹಿಂದೂ ಧರ್ಮದಲ್ಲಿ ವಧು ಮತ್ತು ವರರ ಮನೆಗಳಲ್ಲಿ ಪ್ರತ್ಯೇಕವಾಗಿ ಈ ಶಾಸ್ತ್ರವನ್ನು ಆಚರಣೆ ಮಾಡಲಾಗುತ್ತೆ. ಕುಟುಂಬದ ಹಿರಿಯರು ಮಂಗಳಕರ ಸಮಯದಲ್ಲಿ ಮಂತ್ರ ಮಂಗಳಗಳೊಂದಿಗೆ ವಧುವರರಿಗೆ ಅರಿಶಿನವನ್ನು ಹಚ್ಚುತ್ತಾರೆ. ಈ ಕ್ಷಣದಿಂದಲೇ ವಧುವರರು ವಿಶೇಷ ಶುದ್ಧೀಕರಣದ ಹಂತಕ್ಕೆ ಪ್ರವೇಶ ಮಾಡ್ತಾರೆ ಅನ್ನುವ ಒಂದು ನಂಬಿಕೆ ಇದೆ. ಅರಿಶಿನ ಇಲ್ಲದೆ ಮದುವೆ ಅಪೂರ್ಣ ಎಂದು ಹೇಳುವುದು ಯಾವುದೇ ಅತಿಶಯವಲ್ಲ. ಪ್ರತಿಯೊಂದು ಧರ್ಮಕ್ಕೂ ಅದರದ್ದೇ ಆದ ವಿವಾಹ ಸಂಪ್ರದಾಯಗಳಿವೆ. ಆದರೆ ಹಿಂದೂ ವಿವಾಹ ಸಂಪ್ರದಾಯಗಳು ಆಧ್ಯಾತ್ಮಿಕ ಅರ್ಥಗಳಿಂದ ತುಂಬಿರುತ್ತವೆ. ಅರಿಶಿನ ಹಚ್ಚುವ ಪದ್ಧತಿ ಈಗ ಬಂದಿರೋದಲ್ಲ, ಇದು ಶತಮಾನಗಳ ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ನಮ್ಮ ಪೂರ್ವಜರು ಯಾವುದೇ ಸಂಪ್ರದಾಯವನ್ನು ಕಾರಣವಿಲ್ಲದೆ ರೂಪಿಸಿಲ್ಲ. ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಗಾಢವಾದ ಅರ್ಥ, ಒಂದು ವೈಜ್ಞಾನಿಕ ಕಾರಣ ಮತ್ತು ಒಂದು ಆಧ್ಯಾತ್ಮಿಕ ಉದ್ದೇಶ ಕೂಡ ಇರುತ್ತೆ. ಹಳೆ ಕಾಲದಲ್ಲಿ ಇಂದಿನಂತೆ ಮೇಕಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು ಇರಲಿಲ್ಲ. ಆದರೆ ವಧುವರರು ಮದುವೆಯ ದಿನ ಅದ್ಭುತವಾಗಿ ಕಾಣಬೇಕೆಂದು ಎಲ್ಲರೂ ಕೂಡ ಬಯಸ್ತಾ ಇದ್ರು. ಆ ಸಮಯದಲ್ಲಿ ಬಳಸಿದ್ದು ಅರಿಶಿನ. ಅರಿಶಿನದ ಗುಣಲಕ್ಷಣಗಳು ಏನೇನು ಅಂತ ಅಂದರೆ ಚರ್ಮವನ್ನು ಶುದ್ಧಗೊಳಿಸುತ್ತೆ, ಹಾಗೆ ಮುಖಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತೆ, ತ್ವಚೆಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಅರಿಶಿನ ಹಚ್ಚಿದ ವಧುವರರ ಮುಖದಲ್ಲಿ ಒಂದು ವಿಭಿನ್ನವಾದ ಕಾಂತಿ, ಪವಿತ್ರವಾದಂತಹ ಹೊಳಪು ಕಾಣಿಸುತ್ತೆ. ಇದು ಕೇವಲ ಸೌಂದರ್ಯವಲ್ಲ, ಇದೊಂದು ನೈಸರ್ಗಿಕ ಸೌಂದರ್ಯದ ಪ್ರತೀಕ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿವಾಹ ಸಮಯದಲ್ಲಿ ವಧುವರರು ಅಪಾರ ಚೈತನ್ಯವನ್ನು ಹೊಂದಿರ್ತಾರೆ. ಈ ಚೈತನ್ಯ, ಈ ಕಾಂತಿ ಕೆಟ್ಟ ದೃಷ್ಟಿಯನ್ನು ಆಕರ್ಷಿಸುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನರದೃಷ್ಟಿ, ದುಷ್ಟಕಣ್ಣು, ಕೆಟ್ಟ ಶಕ್ತಿಗಳಿಂದ ರಕ್ಷಣೆಗಾಗಿ ಅರಿಶಿನವನ್ನು ಹಚ್ಚಲಾಗುತ್ತೆ. ಅರಿಶಿನ ಶಾಸ್ತ್ರದ ನಂತರ ವಧುವರರನ್ನು ಮನೆಯಿಂದ ಹೊರ ಹೋಗದಂತೆ ತಡೆಯುವುದು ಕೂಡ ಇದೇ ಕಾರಣಕ್ಕೆ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಇದೊಂದು ರಕ್ಷಣಾ ಕವಚ ಅಂತಲೇ ಹೇಳ್ಬೋದು. ಇನ್ನು ಅರಿಶಿನ ಶುದ್ಧೀಕರಣದ ಮಹತ್ವವನ್ನು ಕೂಡ ನಮಗೆ ತಿಳಿಸ್ಕೊಡುತ್ತೆ. ಅರಿಶಿನವು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಕೂಡ ಶುದ್ಧೀಕರಣವನ್ನು ನೀಡುತ್ತೆ. ಅರಿಶಿನ ಒಂದು ದೇಹದ ಅಶುದ್ಧತೆಯನ್ನು ತೆಗೆದುಹಾಕತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ಕೂಡ ದೂರ ಮಾಡುತ್ತೆ, ಇನ್ನು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಆಕರ್ಷಿಸುತ್ತೆ. ಮದುವೆ ಅನ್ನೋದು ಹೊಸ ಜೀವನದ ಆರಂಭ ಅಲ್ವಾ? ಆ ಹೊಸ ಜೀವನಕ್ಕೆ ಶುದ್ಧ ದೇಹ, ಶುದ್ಧ ಮನಸ್ಸು, ಶುದ್ಧ ವಾತಾವರಣ ಅಗತ್ಯವಾಗಿರುತ್ತೆ. ಅರಿಶಿನ ಶಾಸ್ತ್ರ ಈ ಮೂರನ್ನು ಕೂಡ ಒಟ್ಟಿಗೆ ಸಿದ್ಧಗೊಳಿಸುತ್ತೆ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಳದಿ ಬಣ್ಣವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಳದಿ ಬಣ್ಣದ ಅರ್ಥ ಸಮೃದ್ಧಿ, ಸಂತೋಷ, ಶಾಂತಿ, ಧನಾತ್ಮಕ ಶಕ್ತಿ. ಅದಕ್ಕಾಗಿಯೇ ಹಳದಿ ಕಾರ್ಯ, ಹಳದಿ ಬಟ್ಟೆ, ಅರಿಶಿನದ ಬಳಕೆ ಇವೆಲ್ಲವೂ ಕೂಡ ಶುಭ ಕಾರ್ಯಗಳಲ್ಲಿ ಅವಿಭಾಜ್ಯ ಭಾಗ ಅಂತಲೇ ಹೇಳಬಹುದು. ಇನ್ನು ನವದಂಪತಿಗಳ ಜೀವನ ಸಂತೋಷದಿಂದ, ಸಮೃದ್ಧಿಯಿಂದ ತುಂಬಿರಲಿ ಎಂಬ ಆಶಯವೇ ಈ ಹಳದಿ ಶಾಸ್ತ್ರದ ಮೂಲ ಉದ್ದೇಶವಾಗಿರುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ಅರಿಶಿನವನ್ನು ದೇವತೆಗಳಿಗೂ ಕೂಡ ಅರ್ಪಿಸಲಾಗತ್ತೆ. ಯಾವುದೇ ಮಂಗಳಕರ ಕಾರ್ಯ ಅರಿಶಿನವಿಲ್ಲದೆ ಆರಂಭವಾಗುವುದಿಲ್ಲ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಳದಿ ಅಥವಾ ಅರಿಶಿನ ಶಾಸ್ತ್ರ ನವವಿವಾಹಿತರ ಜೀವನಕ್ಕೆ ಸಂತೋಷ, ಐಶ್ವರ್ಯ, ಆರೋಗ್ಯ, ದೀರ್ಘ ದಾಂಪತ್ಯ ಇವೆಲ್ಲವನ್ನು ಕೂಡ ತರುತ್ತೆ. ಅದಕ್ಕಾಗಿಯೇ ಈ ಸಂಪ್ರದಾಯ ಇಂದಿಗೂ ಕೂಡ ಜೀವಂತವಾಗಿದೆ.
ಒಟ್ಟಾರೆ ಹೇಳೋದಾದರೆ ಅರಿಶಿನ ಶಾಸ್ತ್ರ ಕೇವಲ ಒಂದು ಸಂಪ್ರದಾಯ ಮಾತ್ರವಲ್ಲದೆ ಅದೊಂದು ಶುದ್ಧೀಕರಣ, ರಕ್ಷಣೆ, ಸೌಂದರ್ಯ, ಮಂಗಳ, ಆಶೀರ್ವಾದ ಇವೆಲ್ಲವನ್ನ ಕೂಡ ಒಳಗೊಂಡಿರುವ ಪವಿತ್ರ ಆಚರಣೆ ಅಂತಲೇ ಹೇಳಬಹುದು. ನಮ್ಮ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಂಡು ಪಾಲಿಸಿದಾಗ ಮಾತ್ರ ಅದರ ನಿಜವಾದ ಶಕ್ತಿ ನಮಗೆ ಅನುಭವವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.